ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 24. ಸ್ವಲ್ಪ ಬಿಸಿಲು ಅನ್ನುವಾಗ ಇಬ್ಬರು ಅದೇ ಜಾಗದಲ್ಲಿ ಸ್ನಾನ ಮುಗಿಸಿದರು. ಅಭಾ ಸುತ್ತಲ ಮರಗಿಡಗಳ ನಡುವೆ ಸುತ್ತುತ್ತಾ ಇದ್ದ. ಕೆಲವು ಮರಗಳ ಕೆಳಗೆ ಹಣ್ಣುಗಳು. ಪಕ್ಷಿಗಳು, ಕೋತಿಗಳು ಉದುರಿಸಿದ ಹಣ್ಣುಗಳು ಕಂಡರೆ ಆ ಮರದ ಹಣ್ಣನ್ನು ತನ್ನ ಜೊತೆ ಇದ್ದ ವಸ್ತ್ರದಲ್ಲಿ ಸಂಗ್ರಹಿಸಿ ತಂದನು. ಅಷ್ಟರಲ್ಲಿ ಅಕ್ಷಯ್ ತನ್ನ ಹಾಗೂ ಅಭಾನ ಬಟ್ಟೆಗಳನ್ನು ಬಂಡೆಯ ಮೇಲೆ ಹಾಕಿ ಒಣಗಿಸಿದ್ದ. ಇಬ್ಬರೂ ಕುಳಿತು ಸಂಗ್ರಹಿಸಿ ತಂದ ಹಣ್ಣುಗಳನ್ನು ತಿಂದರು. ಅಭಾ ಹೇಳಿದ, ಅಕ್ಷಯ್, ಮುಂದೆ ಹೋಗುತ್ತಾ ಹೋಗುತ್ತಾ ಕೆಲವು ಗೆಡ್ಡೆ ಗೆಣಸಿನಂತಹ ತಿನ್ನಲು ಯೋಗ್ಯವಾದವು ಸಿಗುತ್ತದೆ. ನೀನು ಹಿಂದೆ ಓದಿರಬೇಕಲ್ಲವೇ, ಋಷಿಮುನಿಗಳು ಗೆಡ್ಡೆ ಗೆಣಸು ತಿಂದು ಜೀವಿಸುತ್ತಾ ಇದ್ದರು ಎಂದು. ನಾವು ಹಾಗೆ. ಅಲ್ಲದೆ ಕೆಲವು ಗಿಡ ಬಗೆದರೂ ನಮ್ಮ ಆಲೂಗೆಡ್ಡೆಯಂಥ ಗೆಡ್ಡೆಗಳು ಸಿಗುತ್ತವೆ. ಕೆಲವು ತುಂಬಾ ಸಿಹಿ, ಇನ್ನೆಲ್ಲ ನಮಗೆ ಅವೇ ಆಧಾರ. ನನ್ನ ಜೊತೆ ಸೇರಿ ನೀನು ಹಾಗೆ ಆಗಿ ಹೋದೆ ನೋಡು. ಒಂದೆರಡು ದಿನ ಕಳೆಯುವುದರಲ್ಲಿ ದೇಹ ಒಂದು ಹದಕ್ಕೆ ಬಂದಿತ್ತು. ಅಲ್ಲಿನ ಹಣ್ಣು ಹಂಪಲು, ಗೆಡ್ಡೆ ಗೆಣಸುಗಳು ಇಂತಹುದೆಲ್ಲ ದೇಹಕ್ಕೆ ಹೊಂದಿಕೊಂಡಿತ್ತು. ನೀರಿಗಂತೂ ಎಲ್ಲಿಯೂ ಸಿಗದ ಶುದ್ಧವಾದ ಮೂಲಿಕೆಗಳ ಮೂಲಕ ಹರಿದು ಬರುವ ತಣ್ಣನೆಯ ನೀರು. ಮಲಗಲು ಬಯಲು ಇನ್ನೇನು ಬೇಕು ಅನ್ನಿಸಿತು. ದಿನದ ಹಗಲಿನ ಕಾಲದಲ್ಲಿ ನಡೆಯುವುದು, ಸಂಜೆಯಾಗುವಾಗ ಎಲ್ಲೋ ಇರುವುದು ಮಾಡುತ್ತಾ ಇದ್ದರು. ಅಭಾ ಈ ನಡುವೆ ಅಕ್ಷಯ್ ಜೊತೆ ಶುದ್ಧ ಕನ್ನಡದಲ್ಲಿಯೇ ಮಾತನಾಡುತ್ತಾ ಇದ್ದ. ಅಕ್ಷಯ್ಗೆ ಅದೊಂದು ದೊಡ್ಡ ವಿಸ್ಮಯವಾಗಿತ್ತು. ಕೇವಲ 3-4 ದಿನದಲ್ಲಿ ತನ್ನ ಕೈಲಿ ಮಾತನಾಡುವ ಮಟ್ಟಿಗೆ ಕನ್ನಡ ಇವನು ಕಲಿತಿದ್ದಾದರೂ ಹೇಗೆ ಎಂದು. ಒಂದು ದಿನ ಬೆಳಗ್ಗೆ ಹೀಗೆ ಕುಳಿತಿದ್ದರು ಇಬ್ಬರು ಮಾತನಾಡುತ್ತಾ. ಅಭಾ ಕಾಡಿನಿಂದ ಕೆಲವು ಹಣ್ಣುಗಳನ್ನು ಸಂಗ್ರಹಿಸಿ ತಂದಿದ್ದ. ಸೇಬು, ಸೀಬೆ, ದಾಳಿಂಬರೆ ರೀತಿಯ ಹಣ್ಣುಗಳು. ಹಾಗೆ ಯಾವುದೋ ಗಿಡಗಳ ಬುಡದಲ್ಲಿ ಮಣ್ಣು ಸರಿಸಿ ಅವುಗಳ ಬೇರು ತರುವನು. ಅವು ಗೆಣಸಿನ ರೀತಿ ಉತ್ಕೃಷ್ಟವಾಗಿರುವುದು. ಆ ದಿನ ಹಿಮಾಲಯದ ಹಲಸಿನ ಹಣ್ಣುಗಳು. ಅವು ಮರದಿಂದ ಕೆಳಗೆ ಬಿದ್ದು ಚೆನ್ನಾಗಿ ಹಣ್ಣಾಗಿದ್ದವು. ಇಬ್ಬರು ಅದನ್ನು ಶುಚಿಗೊಳಿಸಿ ಹಣ್ಣನ್ನು ಸಿದ್ಧಪಡಿಸಿದ್ದರು. ಅಕ್ಷಯ್ ಹೇಳಿದ, ಆಹಾ, ಇದು ಸುಖ ಭೋಜನ. ಇವುಗಳನ್ನು ಬೆರೆಸಲು ಜೇನುತುಪ್ಪ ಸಿಗುವ ಹಾಗಿದ್ದರೆ ಕರಡಿ ರಸಾಯನ ಆಗುತ್ತಾ ಇದ್ದಿತು. ಅಭಾ ಹೇಳಿದ, ಹಾಗೇನೋ, ಜೇನು ತರುವ ಬಾ ಎಂದು ಹೊರಟ. ಅಕ್ಷಯ್ ಸಹ ಜೊತೆಗೆ ಹೊರಟ. ಮರಗಳ ಸಂದಿಯಲ್ಲಿ ಸಾಗುವಾಗ ಒಂದು ಚಿಕ್ಕ ಮರ, ದೇವದಾರು ವೃಕ್ಷದ ರೀತಿ ಅವುಗಳ ಕೊಂಬೆಗಳು. ಕೈ ಎತ್ತಿ ತೋರಿಸಿದ ಅಭಾ, ಅಲ್ಲಿ ನೋಡು, ಎಷ್ಟೊಂದು ಜೇನು. ನಿನಗೆ ಎಲೆಯ ದೊನ್ನೆ ಮಾಡಿಕೊಡುವೆನೋ, ಮೇಲೆ ಹತ್ತಿ ಜೇನನ್ನು ಆ ದೊನ್ನೆಗೆ ಹಿಂಡಿ ತಂದು ಬಿಡು. ಅಕ್ಷಯ್ ಹೇಳಿದ, ಸರಿಯಾಗಿ ಹೇಳಿದೆ. ನಾನು ಹಾಗೆ ಮಾಡಿದರೆ ಆ ಜೇನುಗಳು ನನ್ನನ್ನು ಸುಮ್ಮನೆ ಬಿಡುವವು ಎಂದು ಭಾವಿಸಿದ್ದೀಯಾ? ಅಭಾ ಹೇಳಿದ, ಚಿಂತಿಸಬೇಡ ಅಕ್ಷಯ್, ನನಗೆ ಒಮ್ಮೆ ಗುರುಗಳು ಒಬ್ಬರು ಸಿಕ್ಕಿದ್ದರು. ಅವರು ಹೇಳಿದ್ದರು, ನಾವು ಯಾರಿಗೂ ತೊಂದರೆ ಕೊಡುವ ಉದ್ದೇಶವಿಲ್ಲದೆ ನಮ್ಮ ಕೆಲಸ ಮಾಡಿದರೆ ನಮಗೆ ಸಹ ಯಾರು ತೊಂದರೆ ಕೊಡುವುದಿಲ್ಲ. ನೀನು ಮೇಲೆ ಹೋಗು, ಜೇನುಗಳಿಗೆ ಪ್ರೀತಿಯಿಂದ ಹೇಳು, ನಾನು ಜೇನು ಸ್ವಲ್ಪ ತೆಗೆದುಕೊಳ್ಳುವೆ, ನಿಮಗೆ ಯಾವ ತೊಂದರೆ ಸಹ ಕೊಡುವುದಿಲ್ಲ ಎಂದು. ನಿಧಾನವಾಗಿ ಜೇನನ್ನು ಸಂಗ್ರಹಿಸು. ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಗ್ರಹಿಸಿ ಕೆಳಗೆ ಇಳಿದು ಬಿಡು. ಬೇಕಾದರೆ ಮಾಡಿ ನೋಡು, ನನ್ನ ಮಾತಿನ ಮೇಲೆ ನಂಬಿಕೆ ಇಡು. ಕರುವಿಗೆ ಬಿಟ್ಟು ಹಸುವಿನ ಹಾಲು ಕರೆದುಕೊಳ್ಳುವುದಿಲ್ಲವೇ ಹಾಗೆ ಎಂದ. ಅಕ್ಷಯ್ ಕೇಳಿದ, ಅಭಾ, ನೀನು ಸಹ ಹಾಗೆ ಜೇನು ಪಡೆದಿರುವೆಯ ಮುಂಚೆ? ಅಭಾ ಜೇನುಗೂಡಿನತ್ತ ನೋಡುತ್ತಾ ಹೇಳಿದ, ಓಹೋ, ಯಾಕಿಲ್ಲ, ಹಲವು ಸಲ ಹೀಗೆ ಇದೇ ಮಾರ್ಗದಲ್ಲಿ ಜೇನು ಪಡೆದಿರುವೆ. ಅಭಾ ಮಾತಿನ ಬಗ್ಗೆ ಅಕ್ಷಯ್ಗೆ ನಂಬಿಕೆ ಬಂದಿತ್ತು. ಹಾಗೆ ಮಾಡಿ ನೋಡೋಣ ಎನ್ನುತ್ತಾ ಅವನ ಕೈಲಿದ್ದ ಎಲೆಯ ದೊನ್ನೆಯನ್ನು ಪಡೆದ. ಮರದ ಹತ್ತಿರ ಹೋಗಿ ಮರ ಹತ್ತಿ ಜೇನುಗೂಡು ಹತ್ತಿರ ಹೋದ. ಅದು ಯಾವುದೋ ಕಾಡು ಜೇನು. ಜೇನು ಹುಳಗಳ ಗಾತ್ರವೇ ಸಾಕಷ್ಟು ದೊಡ್ಡದಿತ್ತು. ನಿಜ ಹೇಳುವುದಾದರೆ ಅಕ್ಷಯನ ಮನದಲ್ಲಿ ಯಾವುದೇ ಭಯ ಇರಲಿಲ್ಲ, ಬದಲಾಗಿ ಕುತೂಹಲ ಇದ್ದಿತು. ಜೇನುಗೂಡಿನ ಸಮೀಪ ಕುಳಿತವನು ತಲೆ ಎತ್ತಿ ನಿಧಾನಕ್ಕೆ ಸಣ್ಣ ಧ್ವನಿಯಲ್ಲಿ ಹೇಳಿಕೊಂಡ, ಜೇನು ಮಿತ್ರರೇ, ನಾನು ನಿಮಗೆ ತೊಂದರೆ ಕೊಡಲ್ಲ, ಸ್ವಲ್ಪ ಮಾತ್ರ ಜೇನು ಪಡೆಯುವೆ. ನಿಮಗೆ ಬೇಕಾದರೆ ಸ್ವಲ್ಪ ರಸಾಯನ ಕೊಡುವೆ. ಅಕ್ಷಯ್ ನಿಧಾನಕ್ಕೆ ಗೂಡಿನಲ್ಲಿ ಕೈ ಹಾಕಿದ. ಬೆರಳಿನಿಂದ ಅದರ ಮೇಲಿದ್ದ ಜೇನುಗಳನ್ನು ನಿಧಾನವಾಗಿ ಪಕ್ಕಕ್ಕೆ ತಳ್ಳಿದ. ಯಾವುದೇ ತೊಂದರೆ ಅವುಗಳಿಗೆ ನೀಡಲಿಲ್ಲ. ಒಂದಿಷ್ಟು ಜಾಗ ಆದೊಡನೆ ಆ ಭಾಗದ ಗೂಡನ್ನು ಬೆರಳಲ್ಲಿ ಹಿಂಡಿದ. ದೊನ್ನೆಯಲ್ಲಿ ಸಾಕಷ್ಟು ಜೇನು ತುಂಬಿತು. ಕೆಳಗೆ ನೋಡಿದರೆ ಅಭಾ ನಿಬ್ಬೆರಗಾದವನಂತೆ ನೋಡುತ್ತಾ ನಿಂತಿರುವ. ತನ್ನ ಕೆಲಸ ಮುಗಿಸಿ ಕೆಳಗಿಳಿದ ಅಕ್ಷಯ್. ಅದೇಕೋ ಅಭಾ ಮಾತನಾಡುತ್ತಲೇ ಇಲ್ಲ, ಅವನನ್ನು ಹೊಗಳಲೂ ಇಲ್ಲ. ಇಬ್ಬರೂ ಪುನಃ ಹಲಸಿನ ಹಣ್ಣು ಇಟ್ಟಿದ್ದ ಜಾಗಕ್ಕೆ ಬಂದರು. ಅಕ್ಷಯ್ ತಾನು ಎಲೆಯಲ್ಲಿ ಸಂಗ್ರಹಿಸಿ ತಂದಿದ್ದ ಜೇನನ್ನು ಹಣ್ಣಿನ ಮೇಲೆ ಹಾಕಿ ಸರಿಯಾಗಿ ಕಲಸಿದ. ಸಿದ್ಧವಾದ ಹಣ್ಣು ಹಾಗೂ ಜೇನಿನ ಮಿಶ್ರಣದಲ್ಲಿ ಒಂದು ಹಿಡಿಯಷ್ಟನ್ನು ದೊನ್ನೆಗೆ ಹಾಕಿ ಪಕ್ಕಕ್ಕೆ ಇಟ್ಟ. ಅಭಾ ಕೇಳಿದ ಅಕ್ಷಯನನ್ನು,
ಅದು ಏಕೆ ದೊನ್ನೆಯಲ್ಲಿ ಹಾಕಿ ಇಟ್ಟೆ? ಮಧ್ಯಾಹ್ನದ ಯೋಚನೆಯಾ? ಅಕ್ಷಯ್ ಹೇಳಿದ ನಗುತ್ತಾ. ಇಲ್ಲ ಹಬ್ಬಾ, ಜೇನು ಹಿಂಡುವಾಗ ಅವುಗಳಿಗೆ ಹೇಳಿದ್ದೇನೆ ನಿಮಗೂ ಸ್ವಲ್ಪ ರಸಾಯನ ತಲುಪಿಸುವುದು ಎಂದು. ಹಾಗಾಗಿ ಪಕ್ಕಕ್ಕೆ ತೆಗೆದು ಇಟ್ಟಿರುವೆ. ನಾವು ತಿಂದ ನಂತರ ಅದೇ ಜೇನುಗೂಡಿನ ಹತ್ತಿರ ಹೋಗಿ ಈ ಹಣ್ಣಿನ ರಸಾಯನ ಇಟ್ಟು ಮುಂದೆ ಹೋಗುವ. ಒಂದು ಕ್ಷಣ ಸುಮ್ಮನಿದ್ದ ಅಭಾ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭ ಮಾಡಿದ. ಅಕ್ಷಯ್ಗೆ ಅರ್ಥವಾಗಲಿಲ್ಲ, ಇದೇಕೆ ಹೀಗೆ ಅಳುತ್ತಿರುವ ಎಂದು. ಅವನಿಗೆ ಸ್ವಲ್ಪ ಭಯವೂ ಆಯಿತು, ತನ್ನಿಂದ ಏನಾದರೂ ತಪ್ಪಾಯಿತಾ ಎಂದು. ಕಾತುರದಿಂದ ಕೇಳಿದ, ಅಭಾ, ಇದೇನು ಚಿಕ್ಕ ಮಗುವಿನ ರೀತಿ ಅಳುತ್ತಾ ಇರುವೆ? ನನ್ನಿಂದ ಏನಾದರೂ ತಪ್ಪಾಯಿತಾ? ಅಭಾ ಹೇಳಿದ, ಅಕ್ಷಯ್, ನೀನು ಈಗ ನನ್ನನ್ನು ಕ್ಷಮಿಸಬೇಕು. ಅಕ್ಷಯ್ಗೆ ಆಶ್ಚರ್ಯ. ಅಭಾ, ಅದೇನು ಹೀಗೆ ಹೇಳುತ್ತಾ ಇರುವೆ? ನಾನು ನಿನ್ನನ್ನು ಏಕೆ ಕ್ಷಮಿಸಬೇಕು? ನೀನು ನಾನು ಕ್ಷಮಿಸಬೇಕಾದ ಯಾವುದೇ ತಪ್ಪು ಮಾಡಿಲ್ಲವಲ್ಲ? ಅಭಾ ಬಿಕ್ಕುತ್ತಾ ಹೇಳಿದ, ಇಲ್ಲ ಅಕ್ಷಯ್, ಜೇನುತುಪ್ಪದ ವಿಷಯದಲ್ಲಿ ನಾನು ನಿನಗೆ ಸುಳ್ಳು ಹೇಳಿದೆ. ಅಕ್ಷಯ್ ಆಶ್ಚರ್ಯದಿಂದ ಕೇಳಿದ, ಅಂದರೆ ಗುರುಗಳು ಹೇಳಿದ್ದರು ಎಂದೆಯಲ್ಲ, ನಾವು ಯಾರಿಗೂ ತೊಂದರೆ ಕೊಡದೆ ಕೆಲಸ ಮಾಡಿದರೆ ಏನು ತೊಂದರೆ ಆಗುವುದಿಲ್ಲ ಎಂದೆಯಲ್ಲ, ಆ ವಿಷಯವಾ? ಅಲ್ಲ ಅಕ್ಷಯ್, ಅದಲ್ಲ. ಅದು ನಿಜ, ಗುರುಗಳು ಹಾಗೆ ಹೇಳಿದ್ದರು. ಆದರೆ ನಾನು ಹೇಳಿದೆನಲ್ಲ, ನಾನು ಸಹ ಹಲವು ಸಲ ಹಾಗೆ ಜೇನುತುಪ್ಪ ಪಡೆದಿರುವೆ ಎಂದು. ಅದು ಸುಳ್ಳು. ಗುರುಗಳು ಹೇಳಿದ್ದರು, ಜೇನು ನೊಣಗಳು ಕಚ್ಚುವುದಿಲ್ಲ ಎನ್ನುವ ನಂಬಿಕೆ ಇಟ್ಟು ಅವುಗಳಿಗೆ ತೊಂದರೆ ಕೊಡದೆ ಜೇನುತುಪ್ಪ ತೆಗೆದುಕೋ ಎಂದು. ಆದರೆ ನನಗೆ ಎಂದಿಗೂ ಆ ಧೈರ್ಯ ಬಂದಿರಲಿಲ್ಲ. ಹಲವು ಸಲ ಮರ ಹತ್ತಿ ನಂತರ ಜೇನುಹುಳುಗಳು ದಾಳಿ ಮಾಡಿದರೆ ಏನು ಮಾಡುವುದು ಎನ್ನುವ ಭಯದೊಡನೆ ಕೆಳಗೆ ಇಳಿದಿದ್ದೆ. ನಾನು ಮರ ಹತ್ತುವಾಗಲೇ ಜೇನುಗಳು ಗೂಡು ಬಿಟ್ಟು ಮೇಲೆ ಏಳುತ್ತಾ ಇದ್ದವು ಕಚ್ಚಲು. ಆದರೆ ನೀನು ಯಾವುದೇ ಆತಂಕವಿಲ್ಲದೆ ಮರ ಹತ್ತಿ ಜೇನನ್ನು ಪಕ್ಕಕ್ಕೆ ಸರಿಸಿ ಜೇನು ತಂದೆ. ಅವುಗಳ ಜೊತೆ ಮಾತನಾಡಿದೆ. ಗುರುಗಳು ನನಗೆ ಹೇಳಿದ ಉಪದೇಶವನ್ನು ನೀನು ಎಷ್ಟು ಚೆನ್ನಾಗಿ ಸಾಧಿಸಿ ತೋರಿಸಿದೆ. ನಾನು ಹೇಳಿದ ಸುಳ್ಳಿಗಾಗಿ ನಿನ್ನ ಬಳಿ ಕ್ಷಮಾಪಣೆ ಕೋರುತ್ತಾ ಇರುವೆ. ಮುಂದಿನ ಸಲ ನಿನ್ನ ಎದುರಿಗೆ ಜೇನುತುಪ್ಪ ಸಂಗ್ರಹಿಸುವೆ. ಅಭಾ ದೃಢ ನಿರ್ಧಾರದಿಂದ ನುಡಿದ. ಆ ದಿನ ಅಭಾ ತನ್ನ ತುಂಟತನ ಬಿಟ್ಟು ಸ್ವಲ್ಪ ಗಂಭೀರವಾಗಿಯೇ ಇದ್ದ. ರಾತ್ರಿ ಮಲಗುವಾಗ ಬಂಡೆಯ ಮೇಲೆ ಗುಹೆಯಂತಹ ಜಾಗ ಸಿಕ್ಕಿತ್ತು. ಅಕ್ಷಯ್ ಕೇಳಿದ, ಅಭಾ, ಸಾಮಾನ್ಯವಾಗಿ ಈ ಗುಹೆಗಳು ರಾತ್ರಿ ಪ್ರಾಣಿಗಳು ತಂಗುವ ಜಾಗವಲ್ಲವೇ? ನಾವು ಇಲ್ಲಿ ಮಲಗಿದಾದ ಮೇಲೆ ಯಾವುದಾದರೂ ಪ್ರಾಣಿ ಬರಬಹುದಲ್ಲವೇ? ಇಲ್ಲ ಅಕ್ಷಯ್, ಇಲ್ಲಿ ಯಾವುದೇ ಪ್ರಾಣಿ ತಂಗಿದ ಗುರುತಿಲ್ಲ. ಒಳಗೆ ಸ್ವಚ್ಛವಾಗಿದೆ. ನೋಡು, ಎಷ್ಟು ಸ್ವಚ್ಛವಾದ ಬಂಡೆ ಇಲ್ಲಿದೆ. ಅಲ್ಲದೆ ಇಲ್ಲಿ ಬರುವಾಗ ನಾವು ಬಂಡೆಯಿಂದ ಕೆಳಗೆ ಇಳಿದು ಬಂದೆವು. ಕೆಳಗಿನಿಂದ ಮೇಲೆ ಬರುವಂತೆ ಇಲ್ಲ. ಅಲ್ಲದೆ ಇದು ಚಿಕ್ಕ ಜಾಗ, ಇಲ್ಲಿ ಪ್ರಾಣಿಗಳು ಬರಲಾರವು. ಮಲಗಿಕೋ. ಈ ನಡುವೆ ಕಾಡಿನಲ್ಲಿ ಅಲೆಯುವಾಗ ಹಲವು ಸಲ ಅವರಿಗೆ ಕಾಡು ಪ್ರಾಣಿ ಎದುರಾಗಿದ್ದವು. ಒಂದೆರಡು ಸಲ ಹುಲಿ ಸಹ ಅವರ ಎದುರಿಗೆ ಹಾದು ಹೋಯಿತು. ಕೆಲವು ಪ್ರಾಣಿಗಳು ಮಾತ್ರ ಸಾಗುವಾಗ ಅವರನ್ನೇ ನೋಡುತ್ತಾ ಸಾಗುವುದು. ಅಕ್ಷಯ್ ಕೇಳಿದ, ಪ್ರಾಣಿಗಳು ಏಕೆ ಒಮ್ಮೆ ನಮ್ಮತ್ತ ಹಾಗೆ ಗುರಾಯಿಸುತ್ತವೆ? ಭಯದ ಕಾರಣವೇ ಅಥವಾ ಆಕ್ರಮಣ ನಡೆಸಲು ಇರಬಹುದೇ? ಅಭಾ ಹೇಳಿದ, ಇರಲಾರದು. ಇಲ್ಲಿ ಕೆಲವೊಮ್ಮೆ ಹಿಮಾಲಯದ ಸಾಧುಗಳು ಸಹ ತಿರುಗಾಡುವರು. ಆಗೆಲ್ಲ ಪ್ರಾಣಿಗಳಿಗೆ ಅಭ್ಯಾಸವಾಗಿರುತ್ತದೆ. ನಾನು ಸಹ ಅದೇ ಧೈರ್ಯದ ಮೇಲೆ ತಿರುಗುವುದು. ಆದರೆ ಕಳೆದ ಬಾರಿಯೆಲ್ಲ ನಾನು ಓಡಾಡುವಾಗ ಅವು ನನ್ನ ಕಡೆ ತಿರುಗಿ ಸಹ ನೋಡುತ್ತಾ ಇರಲಿಲ್ಲ. ಆದರೆ ಈ ಸಲ ಕೆಲವು ಪ್ರಾಣಿಗಳು ಅನುಮಾನವಾಗಿ ನಮ್ಮನ್ನು ನೋಡುತ್ತಾ ಇವೆ. ಅಕ್ಷಯ್ ಕೇಳಿದ, ಏಕಿರಬಹುದು? ಅಭಾ ಹೇಳಿದ, ಬಹುಶಃ ನಮ್ಮ ಬಟ್ಟೆ ಹಾಗೂ ಧಿರಿಸುಗಳು. ಸಾಮಾನ್ಯ ನಾನು ಖಾಲಿ ಕೈಲಿ ಇರುತ್ತಾ ಇದ್ದೆ. ಕೆಲವೊಮ್ಮೆ ಬಟ್ಟೆ ಸಹ ಪೂರ್ತಿ ಹಾಕದೆ. ಈ ಸಲ ಇಬ್ಬರು ಬಟ್ಟೆ ಧರಿಸಿರುವೆವು. ಅದರಲ್ಲೂ ನೀನು ಶರಾಯಿ, ಕೋಟು, ಪ್ಯಾಂಟು ಹೀಗೆ. ಅಲ್ಲದೆ ಹೆಗಲಲ್ಲಿ ಚೀಲ. ಬಹುಶಃ ಈ ಹೊಸತನ ಅವುಗಳನ್ನು ಆತಂಕಕ್ಕೆ ನೂಕಿರುವ ಸಾಧ್ಯತೆ ಇದೆ. ಹೀಗೆ ಎಂದು ಹೇಳಲಾಗದು. ಅವುಗಳ ಮನಸ್ಸು ಸೂಕ್ಷ್ಮ. ಸಂಜೆ ಸಣ್ಣ ಬೆಣಚುಕಲ್ಲುಗಳ ಮೇಲೆ ನೀರು ಹರಿಯುತ್ತಾ ಇದ್ದ ಜಾಗವೊಂದು ಕಾಣಿಸಿತು. ಅಭಾ, ಅಲ್ಲಿ ನೋಡು, ನೀರು ಎಷ್ಟು ಚೆನ್ನಾಗಿ ಹರಿಯುತ್ತಾ ಇದೆ. ಹೆಚ್ಚು ಕಡಿಮೆ ಸಮತಟ್ಟಾದ ನೆಲದ ಮೇಲೆ. ಇಲ್ಲಿ ನೀರಿನ ಯಾವ ಅಬ್ಬರವೂ ಇಲ್ಲ. ಶಾಂತವಾಗಿದೆ. ನೀರು ಎಷ್ಟು ತಿಳಿ ಎಂದರೆ ನೋಡು, ತಳದಲ್ಲಿರುವ ಕಲ್ಲುಗಳೆಲ್ಲ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ನೀರು ಇಲ್ಲವೇ ಏನೋ ಅನ್ನುವಂತೆ, ಹರಿಯುತ್ತಾ ಇಲ್ಲ ಅನ್ನುವಂತಿದೆ. ಬಿಸಿಲು ನೀರಿನ ಮೂಲಕ ಕಲ್ಲುಗಳ ಮೇಲೆ ಸಹ ಬೀಳುತ್ತಾ ಇದೆ. ಅಗಲವಾದ ತೋಡು. ಅಭಾ ನಗುತ್ತಾ ಇದ್ದ. ಅಕ್ಷಯ್, ನೀನು ನನಗಿಂತ ಚೆನ್ನಾಗಿ ಪ್ರಕೃತಿಯ ವರ್ಣನೆ ಕಲಿತೆ. ಈಗ ಏನೋ, ಇಂದು ಇಲ್ಲಿ ಇದ್ದರೆ ಆಯ್ತು ಬಿಡು. ನಾಳೆ ಪುನಃ ಇಲ್ಲಿಂದ ಹೊರಡೋಣ.
ಸುತ್ತಲೂ ಕಲ್ಲುಗುಂಡುಗಳನ್ನು ಜೋಡಿಸಿ ಮಾಡಿದೆಯೋ ಎನ್ನುವಂಥ ಬೆಟ್ಟಗಳು. ಒಂದು ಕಲ್ಲು ಸಡಲಿದರೂ ಎಲ್ಲವೂ ಉರುಳಿ ಹೋಗುವುದು ಎನ್ನುವಂತೆ ನಿಂತಿದ್ದವು. ನೀರು ಹರಿಯುವ ಒಂದು ಬದಿಗೆ ಬೆಳೆದು ನಿಂತ ಹಸಿರುವನಸಿರಿ ಮರಗಳ ಮೇಲೆ ಕಾಡು ಕಪಿಗಳ ಗುಂಪುಗಳು ಸೇರಿದ್ದವು. ಅಭಾ, ಹೊರಡುವಾಗ ಅದೇನು ಚಳಿ ಥಂಡಿ ಇದ್ದಿತು, ಆದರೆ ಈಗ ಕೆಳಗೆ ಬರುತ್ತಾ ಬರುತ್ತಾ ಅಷ್ಟೊಂದು ಚಳಿ ಅನಿಸುವುದಿಲ್ಲ ಅಲ್ಲವೇ? ಅಕ್ಷಯ್ ಕೇಳಿದ. ಅದು ಸಹಜ ಅಕ್ಷಯ್. ಹಿಮಾಲಯದಿಂದ ಕೆಳಗೆ ಹೋಗುತ್ತಾ ಹೋಗುತ್ತಾ ಬಯಲಿನ ಕಡೆ ಸರಿದರೆ ಚಳಿ ಕಡಿಮೆ ಆಗುತ್ತದೆ. ಹಿಮಾಲಯದ ತುದಿಯಿಂದ ಸಮುದ್ರದ ಮಟ್ಟಕ್ಕೆ ಇಳಿಯುತ್ತಾ ಇರುವಂತೆ ಸೆಕೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಎಂದು ಅಬ್ಬಾ ಹೇಳಿದ. ಇಬ್ಬರೂ ನೀರಿನಲ್ಲಿ ಕಾಲು ಇಳಿಬಿಟ್ಟು ಮಾತನಾಡುತ್ತಾ ಕುಳಿತಿದ್ದರು. ಅಕ್ಷಯನ ಕಾಲಿಗೆ ಏನೋ ಮೆತ್ತಿಕೊಂಡಿತು. ಏನೆಂದು ತೆಗೆದು ನೋಡಿದರೆ 3 ದಿನದ ಕೆಳಗೆ ಅವನು ನೀರಿನ ಒಳಗೆ ತೂರಿಬಿಟ್ಟ ಫೋಟೋ. ಆದರೆ ನೀರಿನಲ್ಲಿ ಸತತವಾಗಿ ನೆನೆದು ಅದರಲ್ಲಿ ಫೋಟೋ ಎಲ್ಲವೂ ಕಲಸಿ ಹೋಗಿತ್ತು. ಅಕ್ಷಯ್ ನಗುತ್ತಾ ಕೂಗಿದ, ಅಭಾ, ಇಲ್ಲಿ ನೋಡು, ನಾನು ಮೊನ್ನೆ ಬಿಟ್ಟ ಫೋಟೋ. ಎಲ್ಲಿ ಕಲ್ಲಿನ ಸಂದಿಯಲ್ಲಿ ಸೇರಿತ್ತೋ ಈ ದಿನ ಪುನಃ ನನ್ನ ಕಾಲಿಗೆ ಬಂದು ಮೆತ್ತಿಕೊಂಡಿದೆ. ಅಭಾ ಸಹ ನಗುತ್ತಾ ಇದ್ದ. ಅದು ಮೊನ್ನೆ ಅಲ್ಲ ಅಕ್ಷಯ್, ನಿನಗೆ ಆಗಲೇ ದಿನಗಳ ಲೆಕ್ಕ ತಪ್ಪಿ ಹೋಗಿರುವಂತಿದೆ. ಅದು ಆಗಿದ್ದು ಆಗಲೇ 5 ದಿನದ ಕೆಳಗೆ. ಹೋಗಲಿ ಬಿಡು. ಬಹುಶಃ ನೀನು ನಿನ್ನ ಊರಿಗೆ ಹೋದ ಮೇಲೆ ಪುನಃ ಅದೇ ಹುಡುಗಿ ಬಂದು ಮದುವೆ ಆಗಬಹುದು. ಅದು ಏಕೆ ನಿನ್ನನ್ನೇ ಹುಡುಕಿ ಬಂದಿದೆ? ಅಕ್ಷಯ್ ಹೇಳಿದ. ಇಲ್ಲ ಅಭಾ, ಏಕೋ ಸಾಧ್ಯವಿಲ್ಲ ಅನಿಸುತ್ತದೆ. ನಾನು ಪುನಃ ನಮ್ಮ ಊರಿಗೆ ಹೋಗುವುದು ತುಂಬ ದಿನ ಆಗಬಹುದೇನೋ. ಈ ಫೋಟೋ ಆಗಲೇ ತನ್ನ ಗತಿ ಕಂಡುಕೊಂಡಿದೆ. ಯಾವುದೋ ಕಲ್ಲು ಸಂದಿಯಲ್ಲಿ ಸಿಕ್ಕಿ ಈ ದಿನ ಪುನಃ ಬರುತ್ತಾ ಇದೆ ಅನ್ನುವಾಗ ಅಂದು ನಾವು ನೋಡಿದ ಜಲಪಾತದ ನೀರು ಹಾಗೂ ಇಲ್ಲಿ ಈಗ ಹರಿಯುತ್ತಾ ಇರುವ ನೀರು ಎರಡೂ ಒಂದೇ ಅಲ್ಲವೇ? ಅಲ್ಲಿಂದ ಇಲ್ಲಿಗೆ ಹರಿದು ಬರುತ್ತಾ ಇದೆ. ಕೈಯಲ್ಲಿದ್ದ ಆ ಕಲಸಿ ಹೋದ ಫೋಟೋವನ್ನು ಪುನಃ ನೀರಿನಲ್ಲಿ ಹರಿಯಬಿಟ್ಟ. ಅಬಾ ಹೇಳಿದ. ಹೌದು ಅಕ್ಷಯ್, ಅದೇ ವಿಚಿತ್ರ ನೋಡು. ನೀರು ಅಲ್ಲಿಂದ ಇಲ್ಲಿಗೆ ಬರುವುದು ಯಾವುದೇ ಕ್ಷಣದಲ್ಲೂ ಇಲ್ಲಿಂದ ಅಲ್ಲಿಗೆ ಹರಿಯುವುದಿಲ್ಲ. ಬಹುಶಃ ಅದು ಪ್ರಕೃತಿ ನಿಯಮ. ಮನುಷ್ಯನ ಜೀವನವೇ ಅಷ್ಟು. ಜೀವನದಲ್ಲಿ ನಾವು ಸದಾ ಮುಂದೆ ಹೋಗುವೆವು. ಯಾವುದೇ ಒಂದು ಕ್ಷಣ ಸಹ ಮತ್ತೆ ಹಿಂದೆ ಹೆಜ್ಜೆ ಇಡಲು ಸಾಧ್ಯವಿಲ್ಲ. ಬಹುಶಃ ನಾವು ಅದಕ್ಕಾಗಿ ಎಂದಿಗೂ ತಪ್ಪು ಮಾಡಬಾರದು ನೋಡು. ಏಕೆಂದರೆ ಆ ತಪ್ಪನ್ನು ಸರಿಪಡಿಸುವ ಅವಕಾಶ ನಮಗೆ ಇರುವುದಿಲ್ಲ. ಪುನಃ ಆ ಕಾಲ ಬರುವುದಿಲ್ಲ, ಆ ಘಟನೆ ನಡೆಯುವುದಿಲ್ಲ. ಅಕ್ಷಯ್ ಹೇಳಿದ. ನಿಜ ಅಭಾ, ನಮ್ಮ ಜೀವನವನ್ನು ಒಂದೆಡೆ ನಿಲ್ಲಿಸಲು ಸಾಧ್ಯವಿಲ್ಲ. ತನ್ನ ಪಾಡಿಗೆ ತಾನು ಹರಿಯುವುದು. ಆದರೆ ನೀರಿನ ವಿಷಯ ಹಾಗಲ್ಲ ನೋಡು. ಸಮತಟ್ಟಾದ ನೆಲ ಸಿಕ್ಕರೆ ಅಲ್ಲಿ ಹರಿಯದೆ ನಿಂತು ಬಿಡುವುದು, ಮುಂದೆ ಹರಿಯುವುದಿಲ್ಲ. ಅಭಾ ಅವನನ್ನು ಆಶ್ಚರ್ಯದಿಂದ ನೋಡಿದ. ಹೌದು ಅಕ್ಷಯ್, ಹಾಗೆ ಒಂದು ವೇಳೆ ಮನುಷ್ಯನ ಜೀವನ ಸಹ ಒಂದೆಡೆ ನಿಲ್ಲಿಸಲು ಸಾಧ್ಯವಾಗುವುದಾದರೆ ಎಷ್ಟು ಚೆನ್ನ ಅಲ್ಲವೇ? ಅಕ್ಷಯ್ ಹೇಳಿದ. ಮನುಷ್ಯನ ಜೀವನದಲ್ಲಿ ಒಂದು ದಿನ ಏಕೆ, ಒಂದು ಕ್ಷಣ ಸಹ ನಿಲ್ಲಿಸಲು ಎಲ್ಲಿ ಸಾಧ್ಯ? ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾದರೆ ಒಂದಿಷ್ಟು ಜನ ಹೆಚ್ಚು ಬದುಕುವ ಸಾಧ್ಯತೆ ಇದೆ ಅಷ್ಟೆ. ಅಭಾ ಅಕ್ಷಯನ ಮುಖ ನೋಡುತ್ತಾ ಹೇಳಿದ. ಅಕಸ್ಮಾತ್ ಒಂದು ವೇಳೆ ಭೂಮಿಯಲ್ಲಿ ಅಂತಹ ಒಂದು ಸ್ಥಳ ಇದ್ದರೆ, ಅಂದರೆ ಮನುಷ್ಯನ ಆಯಸ್ಸು ವಯಸ್ಸು ಆಗದೆ ಸ್ಥಗಿತವಾಗಿ ಇದ್ದ ಹಾಗೆ ಇರುವಂತಹ ಸ್ಥಳ ಇದ್ದರೆ? ಅಕ್ಷಯ್ ಹೇಳಿದ. ಅಂತಹ ಸ್ಥಳ ಭೂಮಿಯ ಮೇಲೆ ಇದೆ ಎನ್ನುವುದು ಕಲ್ಪನೆ ಆಗುವುದು. ಅಮೆರಿಕಾದ ಬರ್ಮುಡಾ ಟ್ರಯಾಂಗಲ್ ಆಗಲಿ, ಭಾರತದ ಹಿಮಾಲಯದ ಕಣಿವೆಗಳಾಗಲಿ ಅಂತಹ ಸ್ಥಳದ ಬಗ್ಗೆ ಹಲವು ಕಲ್ಪನೆಗಳ ಸುತ್ತ ಇದೆ ವಿನಃ ಅಂತಹ ಸ್ಥಳ ಇಲ್ಲಿನವರೆಗೂ ಕಂಡವರಿಲ್ಲ. ಇಂತಹ ನಂಬಿಕೆಗಳನ್ನು ಕಲ್ಪನೆಗಳನ್ನು ಆಧರಿಸಿ 50-60 ವರ್ಷಗಳ ಹಿಂದೆಯೇ ಕೆಲವು ಸಿನಿಮಾ ಬಂದಿದೆ. ಲಾಸ್ಟ್ ಹೊರೈಸನ್ ಎಂದು. ನಾನು ನೋಡಲಿಲ್ಲ. ಹಾಗೆ ಕತೆ ಕಾದಂಬರಿಗಳು ಇವೆ. ಬೌದ್ಧರು, ಟಿಬೇಟಿಯನ್ನರು, ಶಾಂಗ್ರಿಲಾ ಅನ್ನುವರು, ಭಾರತೀಯರು ಹೇಳುವ ನೀಲಿ ಕಣಿವೆ ಅವೆಲ್ಲ ಕಲ್ಪನೆಗಳು ಅಷ್ಟೇ ಇರಬಹುದು. ನಿಜವಾಗಿಯೂ ಅಲ್ಲಿ ಹೋದವರಿಲ್ಲ, ನೋಡಿದವರಿಲ್ಲ. ಅಬಾ ಹೇಳಿದ. ನೀನು ಹೇಳಿದ್ದೆಲ್ಲ ನಿಜ. ಅಂತಹ ಸ್ಥಳ ಇರುವುದು ಕಲ್ಪನೆ ಇರಬಹುದು ಅನಿಸುತ್ತದೆ. ಆದರೆ ಅಕಸ್ಮಾತ್ ಅಂತಹ ಒಂದು ಜಾಗ ಇರಬಹುದಾದರೆ ನೀನು ಅಲ್ಲಿಗೆ ಹೋಗುವ ಸಂದರ್ಭ ಬಂದರೆ ಹೋಗುವೆಯಾ? ಏಕೆಂದರೆ ಪಾಂಡವರು ಸಶರೀರರಾಗಿ ಇಲ್ಲೇ ಹೋದರು ಎನ್ನುವ ಕತೆ ಪುರಾಣಗಳು ಇವೆ. ಹಾಗಿರಲು ಅಂತಹ ಸ್ವರ್ಗ ಎಂದರೆ ಅದೇ ಭೂಮಿ ಇರಬಹುದಾ? ಅಕ್ಷಯ್ ಅಭಾನನ್ನು ದೀರ್ಘವಾಗಿ ನೋಡಿದ. ಅವನಿಗೆ ಏಕೋ ಅನುಮಾನ ಅನ್ನಿಸಿತು. ಒಂದು ವೇಳೆ ಅಭಾ ಹೀಗೆ ಕಣಿವೆಯನ್ನು ಸುತ್ತುತ್ತಾ ಇರಲು ಇದೂ ಒಂದು ಕಾರಣ ಇರಬಹುದೇ ಎನ್ನಿಸಿತು. ತಾನು ಅಮರನಾಗುವ ಉದ್ದೇಶದಿಂದ ಇಂತಹ ಸ್ಥಳ ಒಂದರ ಹುಡುಕಾಟದಲ್ಲಿ ಅಭಾ ಇರುವನಾ? ಅಭಾ, ನೀನು ಅಂತಹ ಸ್ಥಳದ ಹುಡುಕಾಟದಲ್ಲಿ ಕಣಿವೆಯನ್ನು ಸುತ್ತುವುದು ಅಥವಾ ನನ್ನನ್ನು ಕರೆತಂದಿರುವುದು ಮಾಡುತ್ತಾ ಇರುವೆಯೇನೋ? ಅಭಾ ಹೇಳಿದ. ಇಲ್ಲ ಅಕ್ಷಯ್,
ಅಂತಹ ಒಂದು ಸಂಭವನೀಯತೆ ತುಂಬ ಕಡಿಮೆ ಅನ್ನಿಸುತ್ತದೆ. ನಾನು ಅದರ ಹುಡುಕಾಟದಲ್ಲಿ ಖಂಡಿತ ಇಲ್ಲ. ಅಕಸ್ಮಾತ್ ಎನ್ನುವಂತೆ ಅಂತಹ ಸ್ಥಳ ಒಂದಿದ್ದು ನನ್ನನ್ನು ಅವರು ಒಳಗೆ ಬಿಟ್ಟುಕೊಂಡರೆ ಹೋಗುತ್ತೇನೆ. ಹಾಗೆಂದು ಅದನ್ನು ನಾನು ನಂಬಿಕೊಂಡಿಲ್ಲ. ಬಹುಶಃ ಇದು ನನ್ನ ಕಡೆಯ ಕಣಿವೆಯ ಸವಾರಿ. ಈ ಬಾರಿ ಮೇಲೆ ಹೋದರೆ ದೊಡ್ಡಪ್ಪನ ಜೊತೆ ಇದ್ದು ಬಿಡುತ್ತೇನೆ. ಆದರೆ ಮದುವೆ ಅಂತಹುದೆಲ್ಲ ನನಗೆ ಒಗ್ಗುವುದಿಲ್ಲ. ಹಾಗೆ ನೆಮ್ಮದಿಯಾಗಿ ಇದ್ದು ಬಿಡುವೆ. ನಿಮ್ಮ ಊರು ಬೆಂಗಳೂರಿಗೂ ಒಮ್ಮೆ ಕರೆದುಕೊಂಡು ಹೋಗುವೆಯಂತೆ. ಅಕ್ಷಯ್ ಸುಮ್ಮನಾದ. ಆದರೂ ಅವನ ಮನದಲ್ಲಿ ಒಂದು ಅನುಮಾನ ಉಳಿದಿತ್ತು. ಅಭಾ ಸುಮ್ಮನೆ ಕಣಿವೆ ಸುತ್ತುವ ಕೆಲಸ ಮಾಡುತ್ತಾ ಇಲ್ಲ. ಅವನ ಒಳಗೆ ಎಂಥದೋ ಒಂದು ಗುಪ್ತ ಸೂಚಿ ಇದೆ. ನಡೆಯುತ್ತಾ ಇದ್ದ ಅಕ್ಷಯ್ ಹೇಳಿದ, ಅಭಾ, ಅದೆಂಥದೋ ಒಂದು ಸುವಾಸನೆ ಪದೇ ಪದೇ ಬರುತ್ತಾ ಇರುವುದಲ್ಲವೇ? ಅಂತಹುದು ಇಲ್ಲಿ ಏನಿದೆ? ಅಭಾ ಒಂದು ಕ್ಷಣ ನಿಂತ. ಅಕ್ಷಯ್, ನೀನು ಹೇಳಿದಂತೆ ಒಂದು ಸುವಾಸನೆ ಬರುತ್ತಾ ಇರುವುದು ನಿಜ. ಆದರೆ ಏಕೋ ಅದು ಸುಖಕರ ಅನ್ನಿಸುತ್ತಾ ಇಲ್ಲ. ನಾವು ದಾರಿ ತಪ್ಪಿದೆವೋ ಏನೋ ಅನ್ನಿಸುತ್ತದೆ. ಮತ್ತು ಅಂತಹ ಸುವಾಸನೆ ಅಪಾಯಕಾರಿ ಇರಬಹುದು ಅನ್ನಿಸುತ್ತದೆ.